ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ. ಜೊತೆಯಾಗಿ ತಮ್ಮ ಹುಟ್ಟುಹಬ್ಬವನ್ನ ಕೂಡ ಇವತ್ತು ಆಚರಣೆ ಮಾಡ್ತಾರೆ. ತಮ್ಮ ಅಭಿಮಾನಿಗಳು, ತಮ್ಮನ್ನ ಇಷ್ಟಪಡುವಂತವ್ರು ಬಂದು ತಮಗೆ ಶುಭಾಶಯಗಳನ್ನ ಕೋರ್ತಿದ್ದಾರೆ. ಯಾವ ರೀತಿ ಫೀಲ್ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತೆ. ನಾನು ಮೊದಲನೇ ಬಾರಿಗೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಹಿತೈಷಿಗಳು, ನನ್ನ ಅಣ್ಣ ತಮ್ಮಂದಿರು, ನಮ್ಮ ಸಂಘಟನೆಯ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ನನಗೆ ತುಂಬಾ ಖುಷಿ ಆಯಿತು ಮತ್ತು ಜವಾಬ್ದಾರಿನೂ ಹೆಚ್ಚಿದೆ. ಜವಾಬ್ದಾರಿ ಯಾಕೆ ಅಂತ ಹೇಳಿದ್ರೆ, ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆಯಲ್ಲಿ ಸುಮಾರು 26 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳ ಮೂಲಕ ನಾನು ಇಡೀ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಯಾವತ್ತೂ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿಲ್ಲ. ಸಮತಾ ಸೈನಿಕ ದಳದಲ್ಲಿ ಮಾರ್ಚ್ 14ನೇ ತಾರೀಕು ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಬಂದು ಬೆಂಗಳೂರಿನ ಖಾಸಗಿ ಹೋಟ್ಲಲ್ಲಿ ನನಗೆ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡಿದ ನಂತರ ನಡೀತಾ ಇರ್ತಕ್ಕಂಥ ಮೊದಲನೇ ಹುಟ್ಟುಹಬ್ಬ ಇದು. ಮೊದಲನೇ ಹುಟ್ಟುಹಬ್ಬ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಂತ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ನಾನು ಏಪ್ರಿಲ್ ತಿಂಗಳಲ್ಲಿ ಬಹಳಷ್ಟು ಜನ ಮಹನೀಯರು ಹುಟ್ಟಿರ್ತಕ್ಕಂಥ ಒಂದು ತಿಂಗಳು ಇದು. ಒಂದು RBI ಸ್ಥಾಪನೆ ಮಾಡಿದ್ದು ಏಪ್ರಿಲ್ ಮೊದಲನೇ ದಿನ, ಏಪ್ರಿಲ್ 1 RBI ಸ್ಥಾಪನೆ ಆಯ್ತು. ಅದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಏಪ್ರಿಲ್ 3ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮದುವೆ ದಿನ. ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ. ಏಪ್ರಿಲ್ 24ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರಂತ ಮಹಾ ದಿಗ್ಗಜರು ಹುಟ್ಟಿರ್ತಕ್ಕಂಥ ಈ ದಿನದಲ್ಲಿ, ಈ ತಿಂಗಳಲ್ಲಿ ನಾನು ಏಪ್ರಿಲ್ 19ನೇ ತಾರೀಕು ನಾನು ಜನ್ಮ ಮಾಡಿದ್ದೇನೆ. ನಿನ್ನೆ ನನ್ನ ಹುಟ್ಟುಹಬ್ಬ. ಹಾಗಾಗಿ ನಮ್ಮ ಕಾರ್ಯಕರ್ತರು ನಮ್ಮವರೆಲ್ಲ ಸೇರಿ ಸಂಡೇ ಬೇಡ ಅಂತ ಹೇಳ್ಬಿಟ್ಟು ಈ ದಿನ ಇವತ್ತು ಅದ್ದೂರಿಯಾಗಿ ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಜೊತೆಗೆ ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಇವ್ರಿಗೆಲ್ರಿಗೂ ನಾನು ಕೃತಜ್ಞತನಾಗಿರ್ತೇನೆ. ಜೊತೆಗೆ ಜವಾಬ್ದಾರಿ ಹೆಚ್ಚು ಮಾಡಿದ್ದಾರೆ. ಇನ್ನು ಮುಂದೆ ನಾನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಿರ್ಗತಿಕರ ಪರವಾಗಿ, ಶೋಷಿತರ ಪರವಾಗಿ, ಅಸ್ಪೃಶ್ಯರ ಪರವಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹ ಯಾವುದೇ ಎಲ್ಲೇ ಯಾರಿಗೆ ತೊಂದರೆ ಆದ್ರೂ ಸಹ ನಾನು ಹೋರಾಟ ಮಾಡೋದಕ್ಕೆ ನಾನು ಮುಂದಾಗ್ತೇನೆ. ಇನ್ನು ಮುಂದೆ ಜವಾಬ್ದಾರಿಯಿಂದ ನಡ್ಕೊಂಡು ಹೋಗ್ತೇನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾರೇ ಟೀಕೆ ಟಿಪ್ಪಣಿಗಳು ಮಾಡ್ಲಿ, ಕಾನೂನುಬದ್ಧವಾಗಿ ನಾನು ಆಯ್ಕೆಯಾಗಿದ್ದೇನೆ ಚುನಾವಣೆ ಮೂಲಕ. ಯಾರೇ ನನ್ನ ವಿರುದ್ಧ ಪಿತೂರಿ ಮಾಡಿದ್ರು, ನನ್ನ ವಿರುದ್ಧ ಟೀಕೆಗಳು ಮಾಡಿದ್ರು, ನಾನು ಯಾರಿಗೂ ಉತ್ತರ ಕೊಡೋದಿಲ್ಲ. ನನ್ನ ಹೋರಾಟಗಳ ಮೂಲಕ, ನನ್ನ ಕೆಲಸಗಳ ಮೂಲಕ ಪ್ರತಿಯೊಬ್ಬರಿಗೂ ಉತ್ತರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ವೆಂಕಟಸ್ವಾಮಿ ಅವರು ಕೂಡ ನಾನು ರಾಜ್ಯಾಧ್ಯಕ್ಷರು ಅಂತ ಹೇಳ್ತಾರೆ, ಏನ್ ಹೇಳಿ? ಅವ್ರು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹಾಕೊಂತ ಇದ್ದಾರೆ. ರಾಜ್ಯಾಧ್ಯಕ್ಷರು ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಿಲ್ಲ.